ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಿರುವಂಥದ್ದು ಇತ್ತೀಚೆಗೆ ಕೇರಳದಲ್ಲಿ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ ಕೊಟ್ಟಿಯೂರು ದೇವಸ್ಥಾನ. ಅಲ್ಲಿ ಹೋಗ್ತಿರುವಂಥದ್ದು. ಇದು ನಮ್ಮ ಹಾಸನದ ಹೊಸ ಬಸ್ ನಿಲ್ದಾಣ. ಇಲ್ಲಿಂದ ನಾನು ಮಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೊಟ್ಟಿಯೂರಿಗೆ ಹೋಗ್ತೇನೆ. ನೋಡ್ಬೋದು, ಹೆವಿ ಮಳೆ ಇರುವಂಥದ್ದು ಮಂಗಳೂರು ಹತ್ರ ಆದಂಗೆ. ಇಲ್ಲಿ ಧರ್ಮಸ್ಥಳಕ್ಕೆ ಡಿವಿಷನ್ ತಗೊಳ್ಳುವಂಥ ಜಾಗ ಇದು. ಸೊ ಇವಾಗ ಮಂಗಳೂರು ಬಂದಾಯಿತು, ಪಂಪೆಲ್ ಸರ್ಕಲ್ ಹತ್ರ. ಸೊ ಇಲ್ಲೇ ಲಾಡ್ಜ್ ಮಾಡಿಕೊಂಡು ಇಲ್ಲೇ ಸ್ಟೇ ಆಗುವಂಥದ್ದು. ಈ ಏನು ಸಮೃದ್ಧಿ ಲಾಡ್ಜ್ ಅಂತ ಇದೆ, ಸೊ ಇಲ್ಲೇ ಸ್ಟೇ ಆಗಿದ್ದು. ರೂಮ್ ತುಂಬ ಚೆನ್ನಾಗಿತ್ತು. ಮತ್ತು ಏನಕ್ಕೆ ನಾನು ಮಂಗಳೂರಿಗೆ ಹೋಗ್ಬಿಟ್ಟು ಹೋಗ್ತಾರಂಥದ್ದು ಅಂದರೆ, ಹಾಸನಿಂದ ಸ್ವಲ್ಪ ಕಾಸ್ಟ್ಲಿ ಇತ್ತು ಪ್ಯಾಕೇಜು. ಸೊ ಇಲ್ಲಿ ಕಮ್ಮಿ ದುಡ್ಡಿಗೆ ಅಂದರೆ 1400 ರೂಪಾಯಿಗೆ ಪ್ಯಾಕೇಜ್ ಇತ್ತು. ಸೊ ಹಂಗಾಗಿ ನಾನು ಇಲ್ಲಿಂದ ಹೊರಟಿರುವಂಥದ್ದು. ಇಲ್ಲಿ ಆದ್ಯ ಅನ್ನೋ ಒಂದು ಬಸ್ ಈಗ ಬರುತ್ತೆ. ಸೊ ಇದೇ ಬಸ್ಸು ನಾವು ಹೋಗ್ತಿರುವಂಥದ್ದು. ತುಂಬ ವೆಲ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದರು. ಮತ್ತು ಟಿಫನ್ನು ಮತ್ತು ಕಾಫಿ ಟೀ ಮತ್ತು ಸಂಜೆ ಊಟನೂ ಸಹ ಅವರೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದರು. ಮತ್ತು ಕರ್ಕೊಬಂದು ಇಲ್ಲಿಗೆ ಬಿಡ್ತಾರೆ. ಅಂದರೆ ನಾನೇನು ಮಂಗಳೂರಿಂದ ಪಿಕಪ್ ಆದೆ, ಸೊ ಅದೇ ಜಾಗದಿಂದ. ಇವಾಗ ಕಾಸರಗೋಡು ಹತ್ರ ಇರುವಂಥ ಒಂದು ಊರು. ನನಗಿದು ಊರಿಂದ ಹೆಸರು ಗೊತ್ತಿಲ್ಲ, ಯಾಕಂದರೆ ಫುಲ್ ಮಲಯಾಳಮಲ್ಲಿ ಬರೆದಿದ್ರು. ಸೊ ಇಲ್ಲಿ ಟಿಫನಿಗೆ ನಿಲ್ಲಿಸಿದ್ರು. ಇಲ್ಲಿ ಬೆಳಗ್ಗೆ ಟಿಫನ್ ಮತ್ತು ಕಾಫಿ ಟೀ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಾವು ಒಟ್ಟು ಒಂದು ಬಸ್ಸಲ್ಲಿ ಮಿನಿಮಮ್ ಒಂದು 50 ಮೆಂಬರ್ಸ್ ಹತ್ರ ಇದ್ವಿ. ಅಂದರೆ ನಾವು ಕೊಟ್ಟಿರು ಹೋಗ್ತಾ ತುಂಬ ಟ್ರಾಫಿಕ್ ಜಾಸ್ತಿ ಆಯಿತು. ಸೊ ನಮಗೆ ದರ್ಶನ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಸಲ್ಲಿ ಇದ್ವಿ, ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಮತ್ತು ನಾವು ಹೋದಾಗ ಮಳೆ ಇರಲಿಲ್ಲ, ಬಟ್ ದರ್ಶನ ಮುಗಿಸ್ಕೊಂಡು ಬರೋ ಹೊತ್ತಿಗಂತೂ ಹೆವಿ ಮಳೆ ಆಯಿತು. ಮತ್ತು ಇಲ್ಲೇನು ಆನ್ಲೈನಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾರೆ ಕೊಟ್ಟಿವರು ಹಾಗೆ ಹಿಂಗೆ ಮೇಂಟೆನೆನ್ಸ್ ಅದು ಇದು ಅಂತ ಹೇಳ್ತಾರಲ್ಲ. ಸೊ ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ಇದೆ ಅಂತ. ನೋಡ್ಬೋದು, ಇದು ಒಡೆಪ್ಪು ಅಂತ ಬಿದ್ರಲ್ಲಿ ಮಾಡುವಂಥದ್ದು. ಇದನ್ನು ಮನೆಗೆ ತಂದು ಕಟ್ಟಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ತೊಗೊಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ಎಲ್ಲ ಕಡೆನೂ ಇರುತ್ತೆ. ಮತ್ತು ನಾವು ನೋಡಿಕೊಂಡು ಪ್ರೈಸ್ನ ತೊಗೋಬೇಕಾಗುತ್ತೆ, ಯಾಕಂದರೆ ಕೆಲವೊಂದು ಕಡೆ ರೇಟ್ ಜಾಸ್ತಿ ಹೇಳ್ತಾರೆ ಮತ್ತು ಕೆಲವೊಂದು ಕಡೆ ಕಮ್ಮಿ ಇರುತ್ತೆ. ಇದು ಮೇಯ್ನ್ ಎಂಟ್ರೆನ್ಸ್. ಇದು ಅಕ್ಕರೆ ಕೊಟ್ಟಿಯೂರು. ನೋಡ್ಬೋದು, ಪೊಲೀಸವರೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು, ಆ ಮಳೆಯಲ್ಲೂ ಸಹ ನೆಂದ್ಕೊಂಡು ಪಾಪ ಅವರು ಜನಗಳನ್ನ ಕಳಿಸ್ತಾಯಿದ್ರು. ಸೊ ಆನ್ಲೈನಲ್ಲಿ ಏನಿದೆ ಅಷ್ಟು ನೀವು ವರ್ಸ್ಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ನಿಂತ್ಕೊಂಡು ಮಾಡೋವಂಥವ್ರಿಗೆ. ಆ್ಯಕ್ಚುಲಿ ನಾನು ಕೆಲವೊಂದು ವೀಡಿಯೋಗಳು ನೋಡಿ ಹೋಗೋದೇ ಬೇಡ, ಯಾಕೆ ಬೇಕು ಸುಮ್ಮನೆ ನಮ್ಮ ಕನ್ನಡದವ್ರಿಗೆ ರೆಸ್ಪೆಕ್ಟ್ ಅಲ್ಲ ಹಾಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನೂ ಇಲ್ಲ. ಕೆಲವೊಂದು ಟೈಮ್ಸ್ ನಮ್ಮದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಯಾಕಂದರೆ ಬೆಳಗಿನ ಸಂಜೆವರೆಗೂ ಲಕ್ಷಾಂತರ ಜನ ಬಂದು ಹೋಗುವಂಥ ಜಾಗದಲ್ಲಿ ನಾವು ಹೋಗಿ ಅಡ್ಡದಿಡ್ಡಿ ನುಗ್ಗಿದ್ರೆ ಮತ್ತು ಎಕ್ಸಿಟ್ ಗೇಟಲ್ಲೆಲ್ಲ ನುಗ್ಗಿದ್ರೆ ಮತ್ತು ತಳ್ಳಾಡಿದ್ರೆ ಅವ್ರಿಗೆ ಏನು ತಾನೇ ಅನಿಸಲ್ಲ ಹೇಳಿ. ಅವ್ರಿಗೆ ಹಿಂಸೆ ಆಗುತ್ತೆ, ಅವರು ಮನುಷ್ಯ ಅಲ್ವಾ. ಸೊ ನಾನು ಹೇಳೋದು, ಹೋಗಿ ದರ್ಶನ ಮಾಡ್ಕೊಳ್ಳಿ. ನಾರ್ಮಲ್ ಕ್ಯೂನಲ್ಲಿ ಹೋಗಿ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಹೋಗ್ತಾರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಾವು ಹೇಳ್ತೀವಲ್ಲ, ಈ ಶಾರ್ಟ್ಕಟ್ ನಾನು ಏನು ಹೋಗ್ತಾಯಿದ್ದೀನಿ, ಇಲ್ಲೋದ್ರೆ ಸ್ವಲ್ಪ ದೂರದಲ್ಲೇ ದರ್ಶನ ಆದರೂ ಪರವಾಗಿಲ್ಲ, ನಿಮ್ಮದೇ ದರ್ಶನ ಮಾಡ್ಕೊಂಬರ್ಬೋದು. ಈ ಮೇಲ್ಗಡೆ ಏನು ಶೆಲ್ಟರ್ ಇದೆ ಅಲ್ಲೆಲ್ಲ ಹೋದರೆ ನಿಮಗೆ ಲೇಟ್ ಆಗುತ್ತೆ ದರ್ಶನ. ಸೊ ಸಾಧ್ಯ ಆದಷ್ಟು ಹೋದರೆ ಕೆಳಗಡೆ ಹೋಗಿ, ದೂರನೇ ಹೋಗ್ಬಿಟ್ಟು ಕೆಳಗಡೆ ಏನು ಮೇಲ್ಗಡೆಯಿಂದ ಬಂದಂಥ ಸಾಲು ಮತ್ತು ಇನ್ನು ಕೆಳಗಡೆ ಹೋದಂಥ ಸಾಲು ಎರಡಕ್ಕೂ ಚೇಂಟ್ ಆಗುತ್ತೆ ಅಲ್ಲೇ. ಸೊ ನಿಮ್ಗೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ನೋಡೋದ್ರ ಬದಲು 4 ಅವರ್ 5 ಅವರ್ ನಿಂತ್ಕೊಳ್ಳೋದ್ರ ಬದಲು ಕೆಳಗೆ ನಾವು ಹೋಗ್ತಿದ್ದೀವಲ್ಲ, ಈ ಸಾಲಲ್ಲಿ ಹೋದ್ರೇ ಸೀದಾ ದರ್ಶನಕ್ಕೆ ಹೋಗ್ಬೋದು. ಮತ್ತು ಇನ್ನು ಏನು ಪೊಲೀಸವರಾಗಲಿ ಅಲ್ಲಿ ಸ್ಟಾಫ್ಗಳಾಗಲಿ ತಳ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಯಾವುದೂ ಆ ಥರ ಆಗಲಿಲ್ಲ. ಮತ್ತು ಪಾಪ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡಿರ್ತಾರೆ ಆ ರಶ್ಶಲ್ಲಿ, ಆ ಮಳೆಯಲ್ಲಿ. ಸೊ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಡಿಯೋ ನೋಡಿದೆ, ಅದೇನು ಲೇಡೀಸ್ ಮೇಲೆ ಕಾಲಲ್ಲಿ ನೀರು ಹಚ್ಚೋದು, ಅದು ಆ್ಯಕ್ಚುಲಿ ತಪ್ಪದು ಆ್ಯಕ್ಚುಲಿ. ಬಟ್ ನಮ್ಮ ತಪ್ಪಿದ್ದಾಗಲೂ ನಾವು ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಬಟ್ ಲೇಡೀಸ್ ಮೇಲೆ ಆ ಥರ ಮಾಡಿದ್ದು ಮಾತ್ರ ಅದಂತೂ ತಪ್ಪು. ಸೊ ಅದರ್ವೈಸ್ ಓಕೆ, ನೀವು ಯಾವುದೇ ರೀತಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಈ ಪ್ಲೇಸಿನ ಮಹಿಮೆ ಬಂದು ದಕ್ಷ ಬ್ರಹ್ಮ ಏನಿದ್ದಾನೆ, ಸೊ ಸತಿ ಅಂದರೆ ಪಾರ್ವತಿಯ ಹಿಂದಿನ ಜನ್ಮದ ಸತಿ ಏನಿದ್ದಾರೆ ಅವರ ತಂದೆ ಯಾಗ ಮಾಡಿದಂಥ ಸ್ಥಳ ಇದು. ಸೊ ಆ ಯಾಗಕ್ಕೆ ಕುಂಡಕ್ಕೆ ಸತೀದೇವಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದಂಥ ಸ್ಥಳ ಇದು. ಸೊ ಹಂಗಾಗಿ ಒಂದು ವರ್ಷದಲ್ಲಿ 28 ದಿನ ಮಾತ್ರ ಓಪನ್ ಆಗಿರುತ್ತೆ. ತುಂಬ ಪವರ್ಫುಲ್ ಅಂತಲೇ ಹೇಳ್ತಾರೆ. ಮತ್ತು ಇನ್ನು ಇತ್ತೀಚೆಗೆ ಆನ್ಲೈನ್ ಬಂದಮೇಲಂತೂ ಫುಲ್ ಟ್ರೆಂಡಿಂಗ್ ಆಗೋಯ್ತು ಅಂತಲೇ ಹೇಳ್ತೀನಿ. ನಿಮಿಷ
ಇಲ್ಲ ಇಲ್ಲ ಪರವಾಗಿಲ್ಲ. ನೋಡ ಹಿಂದೆ ಫಸ್ಟ್ನೇದು ಶಿವ ಅನ್ಸುತ್ತಲ್ಲ. ಶಿವ ಹಿಂದೆ ಬರೋದೆ. ಕೈ ತುಂಬ ಕೈ ತುಂಬ ಚೆನ್ನಾಗಿ ನೋಡಿದ್ರಲ್ವಾ, ಆನೆ ಬರೋ ಟೈಮಲ್ಲಿ ಏನು ಪೂಜೆ ನಡೆಯುತ್ತೆ ಆ ಟೈಮಲ್ಲಿ ಯಾರಿಗೂ ದರ್ಶನ ಬಿಡಲ್ಲ. ಸೊ ಇದೇನೇ ಆನೆ ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು. ಇನ್ನು ಇಲ್ಲಿ ಸಿಗುವಂಥ ಗೀ ಪಾಯಸ ಮತ್ತು ಏನು ಕಷಾಯ ಎಲ್ಲ ಕೊಡ್ತಾರೆ ಅದು ತುಂಬ ಫೇಮಸ್ಸು. ಈಗ ದರ್ಶನ ಮಾಡಿಕೊಂಡು ನಾವು ರಿಟರ್ನು ಇಕ್ಕರೆ ಕೊಟ್ಟಿರು ಹೋಗ್ತಿರೋದು. ಸೊ ಇಕ್ಕರೆ ಕೊಟ್ಟಿರು ನಾವು ಅದಾಗ ಕ್ಲೋಸ್ ಆಗಿತ್ತು, ವೀಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ ಅಲ್ಲಿ. ಬಟ್ ಇಲ್ಲಿ ಅಕ್ಕರೆ ಕೊಟ್ಟಿರಲ್ಲಿ ವೀಡಿಯೋ ಮಾಡ್ಬೋದು, ಬಟ್ ಟ್ರೈಪಾಡೆಲ್ಲ ತೊಗೊಂಡು ಅಥವಾ ದೊಡ್ಡ ದೊಡ್ಡ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಜಸ್ಟ್ ಮೊಬೈಲಲ್ಲಿ ಫೋಟೋಸ್ ವೀಡಿಯೋಸ್ ಮಾತ್ರ ತಗೋಬೋದು. ನೋಡ್ಬೋದು ಇದು ಉಡುಪು. ಇಲ್ಲಂತೂ ಫುಲ್ಲು ತುಂಬ ಅಂಗಡಿಗಳಲ್ಲೇ ಬರೀ ಇದನ್ನೇ ಇಟ್ಕೊಂಡು ಮಾರ್ತಾ ಇದ್ದಾರೆ. ಇದು ಇಕ್ಕರೆ ಕೊಟ್ಟಿಯವರು. ನಾವು ಇದಾದಮೇಲೆ ಪರಾಸಿನಿ ಮುತ್ತಪ್ಪ ಅಂತ, ಸೊ ಅಲ್ಲಿಗೆ ಹೋಗ್ತೀವಿ. ಸೊ ನೋಡ್ಬೋದು ಇಕ್ಕರೆ ಕೊಟ್ಟಿಯವರು. ಇದಂತೂ ತುಂಬ ರಶ್ ಇರುತ್ತೆ. ಮತ್ತು ಏನು 28 ದಿನ ಮಾತ್ರ ಓಪನ್ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ಈ ದೇವಸ್ಥಾನಗಳು ಓಪನ್ ಆಗೋದು. ಅಂದರೆ ಕೆಳಗಡೆ ಅಕ್ಕರೆ ಕೊಟ್ಟಿಯವರು, ಇನ್ನು ಅದರ್ವೈಸ್ ಅದು ಕ್ಲೋಸ್ ಮಾಡ್ತಾರೆ. ಸೊ ನೋಡ್ಬೋದು ಪೊಲೀಸರೆಲ್ಲ ಮಳೇಲಿ ನಿಂತ್ಕೊಂಡು ಸೇವೆ ಮಾಡ್ತಿರುವಂಥದ್ದು. ಲೇಡೀಸ್ಗಳು ಅಷ್ಟೇ, ಲೇಡಿ ಪೊಲೀಸ್ಗಳು ಏನಿದ್ದಾರೆ, ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಪಾಪ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಮಳೇಲಿ ನಿಂತ್ಕೊಂಡು ಪಾಪ ಜನಗಳನ್ನ ರಸ್ತೆ ದಾಟ್ಸೋದಾಗಲಿ, ವೆಹಿಕಲ್ನ ಕಳಿಸೋದಾಗಲಿ, ಎಷ್ಟು ವೆಹಿಕಲ್ ಬಂದಿದ್ದು ಅಂದರೆ ತುಂಬ ಕ್ರೌಡ್ ಇರುತ್ತೆ. ಕೆಲವರು ಹೇಳ್ತಾರೆ 8 ಅವರ್ 10 ಅವರೆಲ್ಲ ನಿಂತ್ಕೋಬೇಕು, 4 ಅವರ್ 5 ಅವರೆಲ್ಲ ನಿಂತ್ಕೋಬೇಕು ಅಂತ. ನಾವು ಹೋಗುವಂಥ ಕ್ಯೂಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಾಧ್ಯ ಆದಷ್ಟು ನಾರ್ಮಲ್ ಕ್ಯೂಗಿಂತ ಏನು ನಾನು ಹೋದೆ ಶಾರ್ಟ್ಕಟ್ಟಲ್ಲಿ, ಸೊ ಅಲ್ಲೇ ಹೋಗಿ ಇದಾದಮೇಲೆ ನಮಗೊಂದು ಸ್ನ್ಯಾಕ್ಸ್ ಬ್ರೇಕ್ ಇತ್ತು. ಹೋಳಿಗೆ ಮತ್ತು
ಏನು ಮಾಲ್ಟ್ ಎಲ್ಲ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಪರಸಿನಿ ಮುತ್ತಪ್ಪ ಅಂತ ಏನು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗ್ತಿರುವಂಥದ್ದು. ಈ ದೇವಸ್ಥಾನ ಅಂತೂ ನನಗೆ ಕೊಟ್ಟಿಯವ್ರಲ್ಲಿ ಎಷ್ಟೋ ಪರವಾಗಿಲ್ಲ ಅಂತ ಅನ್ನಿಸ್ತು, ಬಟ್ ಇಲ್ಲಂತೂ ತುಂಬ ಅಂದರೆ ತುಂಬ ಕ್ರೌಡು. ಮತ್ತಿನ್ನು ಇಳ್ಕೊಂಡು ಹೋಗೋದು ಅಷ್ಟೇ ಇಲ್ಲಿ ಕೆಳಗಡೆ ದೇವಸ್ಥಾನ ಹತ್ರ. ಇದು ಏನು ನದಿ ಸಮುದ್ರ ಏನು ಹತ್ರ ಇದೆ, ಸೊ ಆ ಜಾಗದಲ್ಲಿರುವಂಥದ್ದು. ತುಂಬ ಅಂದರೆ ತುಂಬ ರಶ್ಶು. ಮತ್ತು ಮೆಟ್ಲು ಎಷ್ಟು ಇಳ್ಕೊಂಡು ಹೋಗ್ತೀವಿ ಅಷ್ಟೇ ಮೇಲೆ ಕತ್ಕೊಂಬರ್ಬೇಕು. ಮತ್ತು ಸೊ ಇಲ್ಲಿಗೆ ಯಾವುದು ವೆಹಿಕಲ್ ಹೋಗಲ್ಲ, ಸಾಧ್ಯ ಆದಷ್ಟು ಹುಷಾರಾಗಿ ಹೋಗಿ. ಕ್ರೌಡ್ ತುಂಬ ಇರುತ್ತೆ ಈ ಟೈಮಲ್ಲಿ ಹೋದರೆ. ನನಗೆ ಕೊಟ್ಟಿರೋರಿಗಿಂತ ಇದನ್ನೇ ಕಷ್ಟ ಅಂತ ಅನಿಸಿದ್ದು. ಶಾಪಿಂಗ್ ಮಾಡೋದಕ್ಕೆಲ್ಲ ತುಂಬ ಅಂಗಡಿಗಳಿದೆ. ಮತ್ತಿನ್ನು ನೋಡಿ ಎಂಜಾಯ್ ಮಾಡ್ಕೊಬನ್ನಿ ಬರ್ತಾ, ಯಾಕಂದರೆ ಕೊಟ್ಟಿಯೂರಿಂದ ಬರ್ತಾ ಎಲ್ಲರೂ ಇದೇ ರೂಟಲ್ಲೇ ಬರೋದ್ರಿಂದ ರಶ್ ಆಗುತ್ತೆ. ಇದಾದಮೇಲೆ ನಾನು ನಮ್ಮ ಏನು ಐರಾವತ ಇದೆ, ಸೊ ಇದರಲ್ಲಿ ನಾನು ಮಂಗಳೂರಿಂದ ರಿಟರ್ನ್ ಬರ್ತಾ ಇರುವಂಥದ್ದು. ಮಂಗಳೂರು ಮಿಡ್ನೈಟು ಅಂದರೆ ಅರ್ಲಿ ಮಾರ್ನಿಂಗ್ 2 o'clock ಬಂದ್ವಿ. ಸೊ ಹಂಗಾಗಿ ನಾನು ಅಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ರಿಟರ್ನ್ ಬರ್ತಾ ಇರುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಏನಪ್ಪ ಬರೀ ಅಲ್ಲಿ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾವುದೇ ಪ್ರಾಬ್ಲಮ್ ಇಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ನಾವು ಶಿರಡಿ ಘಾಟಲ್ಲಿ ಹೋಗ್ತಿರುವಂಥದ್ದು. ನೋಡ್ಬೋದು ಎಷ್ಟು ಕ್ರೌಡ್ ಇತ್ತು ಅಂದರೆ ಸಂಡೇ ಫುಲ್ಲು ಟ್ರಾಫಿಕ್ ಜಾಮು. ಮತ್ತು ಆ ಮಳೆ ಹತ್ರ ಫಾಗ್ ಬೀಳೋದಕ್ಕೂ ಅದಕ್ಕೂ ಆ ಶಿರಡಿ ಘಾಟಲ್ಲಿ ಬಸ್ಗಿಂತ ಬೈಕಲ್ಲಿ ಹೋಗೋದೇ ಮಜಾ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಹೋಗ್ಬಿಟ್ಟು ಬನ್ನಿ. ಕೊಟ್ಟಿಯೂರಿಗೆ ಆನ್ಲೈನಲ್ಲಿ ತೋರಿಸೋ ಥರ ಯಾವುದೇ ರೀತಿ ಕೆಟ್ಟ ಘಟನೆಗಳು ನನಗಂತೂ ಕಣ್ಣಾರೆ ಕಾಣೋಕ್ಕಂತೂ ಸಿಗಲಿಲ್ಲ. ಸೊ ಕೆಲವ್ರಿಗೆ ಹೋಗಿದ್ರೆ ಅವರವರ ಲಕ್ ಚೆನ್ನಾಗಿಲ್ಲ ಅನಿಸುತ್ತೆ. ಸೊ ಸಾಧ್ಯ ಆದಷ್ಟು ಎಕ್ಸಿಟ್ ಗೇಟ್ಗಳನ್ನ ನುಗ್ಗಕ್ಕಂತೂ ಹೋಗ್ಬೇಡಿ. ಸೊ ಆದಷ್ಟು ನಾನು ಹೋಗ್ತಿದ್ನಲ್ಲ, ಸೊ ಅದೇ ಲೈನಲ್ಲೇ ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಚೌಡೇಶ್ವರಿ ದೇವಸ್ಥಾನ ಹತ್ರ, ಸಕಲೇಶ್ಪುರ ಹತ್ತಿರ. ಈಗ ನಾನು ಹಾಸನಕ್ಕೆ ಬಂದಾಯಿತು. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.